ಮಧ್ಯಪ್ರಾಚ್ಯದಲ್ಲಿ ಸಿಲುಕಿಕೊಂಡಿರುವ ಬಳ್ಳಾರಿಯ 36 ಜನ ಮಂದಿ ಎರಡನೇ ದಿನವೂ ಕೂಡ ರಾತ್ರಿ ಇಡೀ ಶೆಲ್ ದಾಳಿ ಮುಂದುವರಿತಾ ಇದೆ. ಇನ್ನು ಆತಂಕದಲ್ಲಿ 50ಕ್ಕೂ ಹೆಚ್ಚು ಕನ್ನಡಿಗರು ಇದೀಗ ಅಲ್ಲಿ ಸಿಲುಕಿಕೊಂಡಿದ್ದಾರೆ. ಬಳ್ಳಾರಿಗರು ಸೇರಿ ಜೊತೆಯಲ್ಲಿರುವವರಿಗೆ ಊಟ ವಸತಿ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಊಟ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿದೆ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ. ದುಬೈ ಕನ್ನಡಿಗರಿಂದಲೂ ಕೂಡ ಸಂಪೂರ್ಣ ಸಹಕಾರವನ್ನ ತೆಗೆದುಕೊಂಡಿದ್ದಾರೆ. ಯುದ್ಧ ಮುಂದುವರೆದ್ರೆ ಹೇಗೆ ಎಂಬ ಆತಂಕದಲ್ಲಿ ಕುಟುಂಬಸ್ಥರು ಇದೀಗ ಇರುವಂತದ್ದು. ಈ ಕುರಿತಾಗಿ ಬಿ ನಾಗೇಂದ್ರ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯನವರೊಟ್ಟಿಗೂ ಕೂಡ ಮಾತನಾಡಿದ್ರು. ಜೊತೆಯಲ್ಲಿ ಎಲ್ಲಾ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಪ್ರಧಾನಿ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶಿಸಿ ಎಲ್ಲರನ್ನ ಕರೆತರುವಂತಹ ಪ್ರಯತ್ನ ಬೇಗ ಮಾಡಬೇಕು. ಮೊದಲ ದಿನ ಏನು ಅನ್ಸಿರ್ಲಿಲ್ಲ, ಆದ್ರೆ ಈಗ ಆತಂಕ ಆಗ್ತಾ ಇದೆ. ಹಾಗಾಗಿ ಕನಿಷ್ಠ ಸೌಜನ್ಯಕ್ಕಾದ್ರೂ ಇಲ್ಲಿಯವರೆಗೂ ಕೂಡ ಸಂತ್ರಸ್ತ ಕುಟುಂಬದವರನ್ನ ಸಂಪರ್ಕಿಸದ ಜಿಲ್ಲಾಡಳಿತದ ವಿರುದ್ಧ ಕ್ರಮಕ್ಕೆ ಇದೀಗ ಸಂತ್ರಸ್ತರ ಕುಟುಂಬದವರು ಅಸಮಾಧಾನವನ್ನ ಕೂಡ ಹೊರಹಾಕ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯದಲ್ಲಿ ಏನು ನಡೀತಾ ಇರ್ತಕ್ಕಂಥ ಗಲಭೆ ಸಂದರ್ಭದಲ್ಲಿ ಏನು ಒಂದು ಪ್ರವಾಸಕ್ಕೆಂದು ದುಬೈಗೆ ತಳ್ಳಿರ್ತಕ್ಕಂತಹ ಬಳ್ಳಾರಿಯ ವಿವಿ ಸಂಘದ ಏನು ಕಾರ್ಯದರ್ಶಿ ಯಾಳ್ಪಿ ಪಂಪನಗೌಡ ಇದ್ದಾರೆ. ಈಗ ಅವರು ಅಲ್ಲಿ ಸಿಲುಕಿ ಈಗಾಗಲೇ 2 ದಿನ ಕಳೆದೋಯ್ತು. ಇದೀಗ ನಾವು ಅವರ ಒಂದು ನಿವಾಸದಲ್ಲಿ ಬಂದಿದ್ದೇವೆ. ಈಗ ಅವರ ಪುತ್ರರು ನಮ್ಮ ಜೊತೆ ಇದ್ದಾರೆ. ಇವತ್ತು ಅಲ್ಲಿ ಏನು ಪರಿಸ್ಥಿತಿ ಇದೆ, ಅವರು ಒಟ್ಟಿಗೆ ಏನು ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಸರ್, ಈಗ ಆಲ್ರೆಡಿ 2 ದಿನ ಆಗೋಯ್ತು. ಈಗ ತಂದೆಯವರು ಇವಾಗ ಅಲ್ಲಿ ಸಿಲ್ಕೊಂಡು, ಈಗ ನಿನ್ನೆ ನಂತರ ನೀವು ಏನು ಮಾತಾಡಿದ್ರಿ, ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ? ಈಗ 2 ದಿನ ಆಯ್ತು ಸರ್, ಅವರಲ್ಲೇ ಸಿಕ್ಕಾಕೊಂಡು ಈ ರಾತ್ರಿಯಿಂದ ಕಾಂಟ್ಯಾಕ್ಟ್ನಲ್ಲಿ ಇದ್ದೀವಿ ಸರ್. ಈಗಲೂ ಕಾಲ್ ಮಾಡಿದ್ರು. ರಾತ್ರಿ ನಿನ್ನೆಲ್ಲ ಸ್ವಲ್ಪ ಬಾಂಬಿಂದ ಬ್ಲಾಸ್ಟ್ ಸೌಂಡ್ಗಳು ಬರ್ತಿದ್ವು ಅಂತ ಇರಲಿ, ಅಂದರೆ ಇವರು ಇರೋ ಹತ್ರ ಏನು ತೊಂದರೆ ಇಲ್ಲ ಸರ್. ಇವು ಸೌಂಡ್ಗಳು ಎಲ್ಲ ಕೇಳಿಸ್ತಿದ್ದಾವೆ ಸರ್ ಎಲ್ಲ. ಅಂದರೆ ಅಲ್ಲಿ ಉಳ್ಕೊಳಕ್ಕೇನು ತೊಂದರೆ ಇಲ್ಲ, ಎಲ್ಲ ವ್ಯವಸ್ಥೆ ಇದೆ ಸರ್. ಊಟದ್ದು ಇವ್ರದ್ದು ಬಿಲ್ಡಿಂಗ್ ವ್ಯವಸ್ಥೆ, ಉಳ್ಕೊಳಕ್ಕೆ ವ್ಯವಸ್ಥೆ ಇದೆ. ಆದಷ್ಟು ಬೇಗ ಇವ್ರು ಬಂದು ನಮಗೆ ಇಲ್ಲಿ ಬಳ್ಳಾರಿ ಸೇರ್ಕೊಳ್ಳೋದು ನಮಗೆ ಆತಂಕದಲ್ಲಿರೋ ಸರ್. ಅದೇ ಅಂದರೆ ಈಗ ನಿನ್ನೆಗಿನ ಇವತ್ತೂ ಕೂಡ ಅಲ್ಲೇನು ಬಾಂಬ್ಗಳಾಗ್ತಕ್ಕಂಥ ಸದ್ದು ಮತ್ತು ಏನು ಯುದ್ಧ ಅಲ್ಲಿ ಯಾವುದೇ ರೀತಿ ನಿಂತಿರೋಂಥದ್ದು ಏನೂ ಇಲ್ಲ. ಅವರಿಗೆ ಸದ್ದುಗಳು ಕೇಳ್ತಾ ಇದ್ದಾವೆ ಅಂತ ನಿಮ್ಮ ಜೊತೆ ನಡೆದಾಗ ಅಲ್ಲಿ ಏನೇನು ನಡೀತಾ ಇದೆ, ಅಲ್ಲಿನ ಭೀಕರತೆ ಏನೈತೆ, ಹೊರಗೆ ಬರ್ಬೋದು ಹೇಗೆ ಅನ್ನೋದನ್ನ ಹೇಳಿದ್ರು? ಇಲ್ಲ ಸರ್, ಹೊರಗಂತೂ ಬರೋಕ್ಕಿಲ್ಲ ಅಂತ ಸರ್. ಯುದ್ಧ ಸೌಂಡ್ ಬರ್ತಾ ಇದೆ ಅಂತ ನಿನ್ನೆಯಿಂದ ಕಂಟಿನ್ಯೂ ಹಂಗೆ ಬಾಂಬ್ ಬ್ಲಾಸ್ಟ್ಗಳದ್ದು, ಶೆಲ್ ದಾಳಿಗಳು. ಹಂಗಾಗಿ ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಜೋರಾಗಿ ನಿನ್ನೆಯಿಂದ ಇನ್ನೂ ಜೋರಾಗಿದೆ ಅಂತ ಸೌಂಡ್ಗಳೆಲ್ಲ. ಹಂಗಾಗಿ ಸ್ವಲ್ಪ ಆತಂಕದಾಗ ಇದ್ದಾರೆ ಸರ್. ಆದಷ್ಟು ಬೇಗ ನಮ್ಗೆ ವಾಪಸ್ ಬಳ್ಳಾರಿಗೆ ಕರೆಸ್ಕೊಳ್ಳೋಕೆ ವ್ಯವಸ್ಥೆ ಮಾಡೋದು ಅಂತೇಳಿ ನೋಡ್ತಿದ್ದಾರೆ ಸರ್ ಅಷ್ಟೇ. ಈಗ ಮೊನ್ನೆ ಮಾತಾಡೋಂಥ ಸಂದರ್ಭದಲ್ಲಿ ಈಗ ನಮಗೆ ಸ್ವಲ್ಪ ಹಣದ ಕೊರತೆ ಇದೆ, ಇಲ್ಲಿ ಬಂದಿರೋಂಥವ್ರು ಎಲ್ಲ ಪ್ರವಾಸಕ್ಕಾಗಿ ತಂದಿರೋಂಥ ಹಣ ಆಲ್ಮೋಸ್ಟ್ ಖರ್ಚಾಗಿದೆ ಅಂತ ಇದ್ರು. ಈಗ ಅಲ್ಲಿ ಊಟದ್ದು ವಸತಿ ವ್ಯವಸ್ಥೆ ಎಲ್ಲ ಯಾವ ರೀತಿ ಮ್ಯಾನೇಜ್ ಆಗ್ತಾ ಇದೆ? ಇಲ್ಲ, ಊಟದ್ದು ಇಲ್ಲಿ ನಮ್ಮ ನಾಗೇಂದ್ರ ಅಣ್ಣವ್ರ ಫ್ರೆಂಡ್ ಕಳಿಸಿದ್ರು. ಅವ್ರು ಹೋಗಿ ಅಲ್ಲೇ ವ್ಯವಸ್ಥೆ ಮಾಡಿದ್ರು ಸರ್. ಆಮೇಲೆ ಅಲ್ಲೇ ಲೋಕಲ್ ಇರೋ ನಮ್ಮ ದುಬೈ ಕನ್ನಡಿಗರು ಅವರೆಲ್ಲ ಹೋಗಿ ಎಲ್ಲ ಅಲ್ಲೇ ನಿಂತ್ಕೊಂಡು, ಆಮೇಲೆ ಡ್ರೋನ್ ಪ್ರತಾಪ್ ಅವ್ರ ಫ್ರೆಂಡ್ ಮಾಧವ್, ನಾಗೇಂದ್ರ ಅಣ್ಣವ್ರ ಫ್ರೆಂಡ್ ಅಲ್ಲೇ ಇದ್ದಾರೆ ಸರ್. ಊಟದ ವ್ಯವಸ್ಥೆ ಮಾಡಿ ಎಲ್ಲ ಇದು ಮಾಡಿ ಊಟಕ್ಕೆ ಇವ್ರು ದುಡ್ಡಿನ ತೊಂದರೆ ಇಲ್ಲ ಸರ್. ಅಲ್ಲಿ ಆತಂಕ ಇದೆ ಅಷ್ಟೇ ಹೊರತು ದುಡ್ಡು ಏನು ಖಾಲಿ ಆದ್ರೆ ಇಲ್ಲಿಂದ ಬರತ್ತಾರೆ ಬಿಡ್ರಿ ಸರ್. ಇದು ಏನಂದ್ರೆ ದುಬೈಯಲ್ಲಿ ಸಿಲ್ಕೊಂಡಿರ್ತಕ್ಕಂಥ ನಮ್ಮ ಬಳ್ಳಾರಿಯ ಕನ್ನಡಿಗರು ಏನಿದ್ದಾರೆ ಅವರ ಒಂದು ಕುಟುಂಬದ ಸದಸ್ಯರ ಇದು ಮನದಾಳದ ಮಾತು. ಇದು ಯುದ್ಧದ ಭೀಕರತೆ ಹೆಚ್ಚುತ್ತಾ ಇದೆ. ಇದು ಇನ್ನು ಎಷ್ಟು ದಿನಗಳು ಹೀಗೆ ಮುಂದುವರಿಯುತ್ತೋ ಏನೋ. ಆದರೆ ಏನು ಭಾರತ ದೇಶದ ಪ್ರಧಾನಿಗಳಾದಂಥ ಮೋದಿಯವರು ಮತ್ತು ಈ ಕೇಂದ್ರ ಸರ್ಕಾರ ಸ್ವಲ್ಪ ಮಧ್ಯ ಎಂಟ್ರಿ ಆಗಿ 1 ದಿನಗಳ ಮಟ್ಟಿಗೆ ಆದರೂ ಏನಾದರೂ ಒಂದು ಕದನ ವಿರಾಮದ ಥರ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿರ್ತಕ್ಕಂಥವ್ರನ್ನ ಏರ್ಲಿಫ್ಟ್ ಮಾಡೋದ್ರ ಮೂಲಕ ನಮ್ಮಗಳ ಕುಟುಂಬದ ಜೊತೆ ಸೇರಿಸಬೇಕು ಅಂತಕ್ಕಂಥದ್ದು ಅವರ ಮನದಾಳದ ಮಾತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಜಿಲ್ಲಾಡಳಿತದಿಂದ ನಮ್ಮನ್ನು ಸಂಪರ್ಕ ಮಾಡಿಲ್ಲ. ಜಿಲ್ಲಾಡಳಿತ ನಮ್ಮ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೂಡ ಕೇಳಿಲ್ಲ ಮತ್ತು ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.